ರಕ್ಷಿಸು ಭುವನೇಶ್ವರಿ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ತಾಯಿ ಕರುಣಾಮಯರೇ ರಕ್ಷಿಸು ಭುವನೇಶ್ವರಿ ತಾಯಿ ಕರುಣಾಮಯರೇ ರಕ್ಷಿಸು ಭುವನೇಶ್ವರಿ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಜಗನ್ಮಾತೆ ದುರ್ಗಾದೇವಿ, ನಿನ್ನನ್ನು ನಂಬಿದ ಭಕ್ತರನ್ನು ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ. ನಾನು ಹಿರಿಯ ಅನ್ನ ಒಬ್ಬ ಪದವೀಧರನಾದರೂ ಕೂಡ ಕೂಲಿ ನಾಲಿ ಮಾಡಿ ನಮ್ಮನ್ನು ತಂದೆ ತಾಯಿ ನೆನಪೇ ಬಾರದ ಹಾಗೆ ಜೋಪಾನ ಮಾಡುತ್ತಿದ್ದಾನೆ. ತನ್ನ ತಮ್ಮನಿಗೆ ಆದಷ್ಟು ಬೇಗ ಒಂದು ನೌಕರಿ ಸಿಗಲಿ ಅಂತ ನನ್ನನ್ನು ತುಂಬಾ ಕನಸು ಕಾಣುತ್ತಿದ್ದಾನೆ. ಆದಷ್ಟು ಬೇಗ ನನ್ನ ಕನಸನ್ನು ನನಸು ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ತಂಗ್ಯವ, ಪೂಜೆ ಮುಗೀತೇನವ? ಪೂಜೆ ಮುಗೀತು, ಬಾನ ನಿನಗೂ ಪ್ರಸಾದ ಕೊಡ್ತೀನಿ. ತಂಗ್ಯವ, ಇಷ್ಟೊಂದು ಭಕ್ತಿ ಭಾವದಿಂದ ಭಾವ ಪರ್ಯುಷಳಾಗಿ ಭಕ್ತಿ ಪೂಜೆ ಮಾಡಿದರೆ ಕಣ್ತೆರೆದು ಕರುಣೆ ತೋರುವ ನಿನ್ನ ಮಾಯಿನಿ ದೇವರು ಇಲ್ಲವಾ? ಇಲ್ಲ. ಕಣ್ಣು ಕಾಣದೆ, ಕಿವಿಯು ಕೇಳದೆ, ಬಾಯಿರದೆ ಮೂಕನಾಗಿರುವ ಈ ನಿನ್ನ ಕಲ್ಲು ದೇವರು ನಮ್ಮಂತ ಬಡವರನ್ನ ಕಣ್ತೆರೆದು ನೋಡೋದಿಲ್ಲವಾ? ಕಣ್ತೆರೆದು ನೋಡೋದಿಲ್ಲ. ಇಲ್ಲ ಅಣ್ಣ, ಆ ದೇವರು ನೀನು ಅಂದುಕೊಂಡ ಹಾಗೆ ಇರುವುದಿಲ್ಲ ಅಣ್ಣ. ನಮ್ಮ ಆತ್ಮ ಶುದ್ಧಿ ಭಕ್ತಿಗೆ ಒಲಿದು ಅವರ ಭಾವನೆಗೆ ತಕ್ಕಂತೆ ನಿಲ್ಲುತ್ತಾನೆ ಈ ಭಾವಚಿತ್ರದಲ್ಲಿರುವ ದೇವರು. ಅದು ಅಲ್ಲದೆ ಈ ಬಡವರ ಬಾಳಿಗೆ ಆತನೇ ಭಾಗ್ಯದಾತ. ಈ ನಿನ್ನ ದೇವರು ಬಡತನದಲ್ಲಿ ಬೆಂದು ನೊಂದು ಹೋಗಿರುವ ನಮ್ಮಂತ ಬಡವರಿಗೆ
ಭಾಗ್ಯ ದಾತನಾಗ್ತಾನೇನವ? ಇಲ್ಲವ, ಇಲ್ಲ. ಆ ಕುತಂತ್ರ ರುದ್ರೇಗೌಡನಿಗೆ ಬಲಿಯಾಗಿ ಸತ್ತು ಹೋದ್ರು ನನ್ನ ತಂದೆ ತಾಯಿಯಂದಿರು. ಇದು ಅಲ್ಲದೆ ಇದ್ದ ಆಸ್ತಿ ಎಲ್ಲ ತನ್ನಂತೆ ಮಾಡಿಕೊಂಡ ರುದ್ರೇಗೌಡ. ಆದ್ರೆ ನಾವಿಂದು ಅನಾಥರಾಗಿ ಬಡತನದ ಬೇಗುದಿಯಲ್ಲಿ ದಿನ ಕಳಿಬೇಕಾಗಿದೆ. ಅಂದಾಗ ನಮ್ಮಂತ ಪಾಲಿಗೆ ಎಲ್ಲಿ ತಾನವಾ ನಿನ್ನ ದೇವರು? ಹಾಗೆಲ್ಲ ಅನ್ಬೇಡ ಅಣ್ಣ. ಆಪತ್ತಿನ ಕಾಲದಲ್ಲಿ ದೇವರನ್ನು ನಿಂದಿಸಿ ಸಂಪತ್ತಿನ ಕಾಲದಲ್ಲಿ ದೇವರನ್ನು ಹೊಗಳುವುದು ಮನುಜರ ಲಕ್ಷಣವಲ್ಲ ಅಣ್ಣ. ಯಾಕಂದ್ರೆ ಬಡತನವಿರಲಿ ಸಿರಿತನವಿರಲಿ ಪಾಲಿಗೆ ಬಂದದ್ದು ಪಂಚಾಮೃತ. ಅದು ಅಲ್ಲದೆ ಆ ಭಗವಂತನ ದಯ ಬಂದಿದ್ರಿ ಎಷ್ಟೇ ಬಡತನವಿದ್ರೂ ಕೂಡ ಆ ದೇವರು ಬಯಲು ಮಾಡ್ತಾನೆ ಅಣ್ಣ. ನೀನೇನು ಯೋಚನೆ ಮಾಡಬೇಡ ಅಣ್ಣ. ತಂಗೆ ಬಾ, ನಿನ್ನ ಒಂದೊಂದು ಮಾತುಗಳು ನನ್ನ ತಾಯಿಯ ನುಡಿ ಮತ್ತು ಇದ್ದಂಗ. ವಯಸ್ಸಿಗೆ ಬಂದಿರುವ ನಿನಗೊಂದು ಒಳ್ಳೆಯ ವರ ನೋಡಿ ಮದುವೆ ಮಾಡಿಕೊಟ್ರೆ ಸತ್ತು ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಚಿರ ಶಾಂತಿ ಸಿಗುತ್ತದೆ. ಶಾಂತಿ ಸಿಗುತ್ತದೆ. ಏನನ್ನ ನೀನು ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡಿಸುವ ಸಲುವಾಗಿ ಆದಷ್ಟು ಬೇಗ ನನಗೆ ಮದುವೆ ಮಾಡಿ ಪತಿ ಮನೆಗೆ ಸತಿಯನಾಗಿ ಕಳಿಸಿಕೊಡ್ಬೇಕಂತ ನಿರ್ಧಾರ ಮಾಡಿದ್ದೀಯಾ? ಯಾಕನ್ನ ಇಷ್ಟು ಬೇಗ ನಾನು ನಿನಗೆ ಭಾರವಾಗಿ ಹೋದ್ನೇನು? ತಂಗ್ಯವ, ಈ ಅಣ್ಣಂದರಿಗೆ ನೀನು ಯಾವತ್ತೂ ಬೇಸರ ಆಗೋದಿಲ್ಲವಾ? ತಂಗ್ಯವ, ನೀ ನಮಗೆ ದೇವರು ಕೊಟ್ಟ ತಂಗಿ ಅಂತದ್ರಾಗ ನಿಮ್ಮ ಅಣ್ಣನಿಗೆ ಎಂದಾದ್ರು ಬೇಸರ ಆಗ್ತೀಯಾ? ಇಲ್ಲ ತಂಗ್ಯವ, ಬಂಗಾರ ಮನೆಯಲ್ಲಿರೋ ಅದಕ್ಕೆ ಏನವ ಬೆಲೆ? ಅಕ್ಕ ಸಾಲಿಗನ ಸುತ್ತಿಗೆ ಪೆಟ್ಟಿಗೆ ಬಾಗಿ ಅದು ಆಭರಣವಾದಾಗ ಹೆಣ್ಣು ಮಕ್ಕಳು ಅದನ್ನು ತಮ್ಮ ಕೊರಳಿಗೆ ಹಾಕಿಕೊಂಡು ಅಲಂಕೃತವಾದಾಗ ಮಾತ್ರ ಆ ಬಂಗಾರಕ್ಕೊಂದು ಬೆಲೆ. ಹಾಗೆ ಹೆಣ್ಣುವಾದವಳು ತವರ ಮನೆಯಲ್ಲಿ ಹುಟ್ಟಿ ಗಂಡನ ಮನೆಯಲ್ಲಿ ಹೋಗಿ ಗಂಡನ ಆಜ್ಞೆ ಮಾಡಿ ಅತ್ತೆ ಮಾವರ ಸೇವೆ ಮಾಡಿ ನಾಳೆ ಹುಟ್ಟುವ ಮಕ್ಕಳಿಗೆ ಲಾಲನೆ ಪಾಲನೆ ಮಾಡಿ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ತನ್ನ ಜೀವನವನ್ನು ಪಾವನವಾಗಿಸಿದಾಗ ಆ ಹೆಣ್ತನಕ್ಕೊಂದು ಬೆಲೆಯವ್ವ. ತಂಗೆವ್ವ, ನಾನು ಎಷ್ಟೇ ಬಡವನಾಗಿದ್ದರೂ ಸರಿ ನಿನಗೆ ಒಳ್ಳೆಯ ವರ ನೋಡಿ ಮದುವೆ ಮಾಡುವ ಜವಾಬ್ದಾರಿ ನನಗಿರಲಿವ, ನನಗಿರಲಿ. ಈ ನಿನ್ನ ಛಲ ಜವಾಬ್ದಾರಿಯನ್ನು ನೋಡಿ ನನಗೆ ವ್ಯಥೆ ಆಗ್ತಾ ಇದೆಯಣ್ಣ. ಯಾಕಂದ್ರೆ ಅಣ್ಣನ ಓದಿನ ಸಲುವಾಗಿ ಈಗಾಗಲೇ ಸಾಕಷ್ಟು ಸಾಲ ಮಾಡಿಕೊಂಡಿದ್ದೀಯ. ಮತ್ತೆ ನನ್ನ ಮದುವೆ ವರದಕ್ಷಿಣೆ ವರೋಪಚಾರ ಅಂತ ಎಲ್ಲಿಂದ ಹಣ ತರ್ತೀಯ ಅಣ್ಣ? ಅದು ಅಲ್ಲದೆ ನೀನು ದುಡಿದಿರೋ ಹಣದಲ್ಲಿ ಮನೆತನದ ಖರ್ಚಿಗೆ ಸಾಗಲುವುದಿಲ್ಲ. ಅದು ಅಲ್ಲದೆ ವರದಕ್ಷಿಣೆ ಇಲ್ಲದೆ ನನ್ನನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಯಾವ ಗಂಡು ತಾನೇ ಮುಂದೆ ಬರುತ್ತಾನೆ ಈ ಸಮಾಜದಲ್ಲಿ? ಅಲ್ಲ, ನಾನು ಹುಟ್ಟಿದ ತಕ್ಷಣ ನಾನು ಹೆಣ್ಣು ಅಂತ ಗೊತ್ತಾದ ಮೇಲೆ ಅವತ್ತೇ ನನ್ನ ತಂದೆ ತಾಯಿ ನನ್ನನ್ನು ಸಾಯಿಸಿಬಿಡ್ಬೇಕಿತ್ತು. ಅವಾಗ್ಲಾದ್ರೂ ಈ ನನ್ನ ಜೀವನ ಪಾವನವಾಗುತ್ತಿತ್ತನ್ನ. ಅಣ್ಣ, ನಾನು ಹುಟ್ಟಿ ನಿನಗೆ ಕಷ್ಟ ತಂದ್ಬಿಟ್ಟೆ ಅಣ್ಣ, ಕಷ್ಟ ತಂದ್ಬಿಟ್ಟೆ. ಕಣ್ಣೀರು ಹಾಕ್ಬೇಡವಾ, ಕಣ್ಣೀರು ಹಾಕ್ಬೇಡ. ಹೆಣ್ಣು ಕಣ್ಣೀರು ಹಾಕಿದ್ರೆ ಈ ಮನೆಗೆ ಒಳ್ಳೆಯದಾಗೋದಿಲ್ಲವಾ? ಯಾಕಂದ್ರೆ ಹೆಣ್ಣು ಕಣ್ಣೀರು ಹಾಕಿದಷ್ಟು ನಮ್ಮ ಮನೆಗೆ ಬಡತನ ಹೆಚ್ಚಾಗುತ್ತದೆ ಹೊರತು ಕಡಿಮೆ ಆಗೋದಿಲ್ಲವಾ? ಬಡತನ ಬಂದೈತಿ ಅಂತ ಸುಮ್ಮನೆ ಕುಳಿತರ ಸಮಯ ಮುಂದೆ ಹೋಗ್ತದೆ ಹೊರತು ಬರಲೇ ಬರೋದಿಲ್ಲವಾ? ಹಿರಿಯರೊಂದು ಮಾತು ಹೇಳ್ತಾರೆ, ದುಡಿಯುವನನ್ನ ಕಂಡ್ರೆ ಬಡತನ ಅನ್ನೋದು ಓಡಿ ಹೋಗ್ತದೆ ಅಂತ. ಹಂಗ ಈ ಜೀವನ ಅನ್ನೋದು ಒಂದು ಸಾಗರ ಇದ್ದಂಗ. ಈ ಜೀವನ ಎಂಬ ಸಾಗರದಾಗ ಏನಿ ಹಚ್ಚಿ ಏರಿದವನೇ ಶ್ರೀಮಂತ, ಏರಿದವನೇ ಬಡವ. ಅದಕ್ಕಾಗಿ ಬಲ್ಲವರೊಂದು ಮಾತು ಹೇಳ್ತಾರೆ, ಈ ಬಡತನ ಎನ್ನುವುದೊಂದು ಸಾಗರ. ಆ ಸಾಗರವನ್ನು ದಾಟಿ ಮುಕ್ತಿ ಸೇರಿದಾಗಲೇ ನಮಗೆ ಮುಕ್ತಿ ಅಂತ ಹೇಳ್ತಾರೆ. ಈ ಬಡತನದ ಬಗ್ಗೆ ಭಾಷಣ ಬಿಗಿಯುತ್ತಾ ಹಾಗೆ ನಿಂತ್ಬಿಟ್ಟಿವಿ ಅಣ್ಣ. ಇವತ್ತು ದೀಪಾವಳಿ ಹಬ್ಬ, ಅದಕ್ಕೆ ಸಾಯಂಕಾಲ ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಾ. ಆ ಲಕ್ಷ್ಮೀ ದೇವಿ ಪೂಜೆ ಮಾಡ್ಬೇಕಲ್ಲ. ಯಾಕಣ್ಣ? ಇಲ್ಲ ಇಲ್ಲ, ಆ ಲಕ್ಷ್ಮೀ ಪೂಜೆ ನಮ್ಮ ಮನೆ ನಡೆ ಕೊಡ್ದವ, ನಡೆ ಕೊಡ್ದು. ಯಾಕಣ್ಣ? ಎಲ್ಲರೂ ಸಂತೋಷವಾಗಿ ಹೊಸ ಬಟ್ಟೆ ಹಾಕಿಕೊಂಡು ಲಕ್ಷ್ಮೀ ದೇವಿ ಪೂಜೆ ಮಾಡಿ ಸಂತೋಷವಾಗಿ ಪಟಾಕಿ ಸದ್ದಿನಲ್ಲಿ ನಕ್ಕು ನಲಿಯುತ್ತಾರೆ. ಆದ್ರೆ ನಮಗೆ ಆ ಅದೃಷ್ಟ ಇಲ್ಲ ಅಂತ ನಾವು ಸುಮ್ಮನೆ ನಿಂತು ಬಿಡ್ಬೇಕಾ? ಹೇಳಲ್ಲ, ಲಕ್ಷ್ಮೀ ಪೂಜೆ ಎಂದ ತಕ್ಷಣ ಯಾಕೆ ಯಾಕೆ ರೀತಿ ಅಗೌರವದ ಮಾತನಾಡ್ತಿರುವೆ ಹೇಳಣ್ಣ? ಇದು ಅಗೌರವದ ಮಾತಲ್ಲ ತಂಗಿ, ಮನಕ್ಕೆ ನೋವಾದ ಮಾತು.
ದೀಪಾವಳಿ ದಿನದಂದೇ ನೀನು ಹುಟ್ಟಿದ್ದೆ. ನೀನು ಹುಟ್ಟಿದ 2 ವರ್ಷಕ್ಕೆ ಆ ರುದ್ರೇಗೌಡನ ಕುತಂತ್ರಕ್ಕೆ ಬಲಿಯಾಗಿ ಇದೇ ದೀಪಾವಳಿ ದಿನದಂದೇ ನನ್ನ ತಂದೆ ತಾಯಿಗಳು ಸತ್ತು ಹೋದರು. ಅದಕ್ಕಾಗಿ ದೀಪಾವಳಿಯ ಪೂಜೆ ಎಂದರೆ ಸತ್ತು ಹೋದ ನನ್ನ ತಂದೆ ತಾಯಿ ನೆನಪು ನನಗೆ ಬರುತ್ತದೆ. ಅಣ್ಣ, ನಡೆದು ಹೋದ ಘಟನೆಯನ್ನು ಯಾಕನ ಮೆಲುಕು ಹಾಕವೆ? ಅವ್ರ ವಿಧಿ ಲಿಖಿತ ಅಷ್ಟೇ ಇತ್ತು, ಅದು ನಡೆದು ಹೋಯ್ತು. ಅದನ್ನ ದೀಪಾವಳಿ ಹಬ್ಬದ ಮೇಲೆ ಯಾಕನ್ನ ಹಾಕೋವೆ? ಅವರು ಕೊನೆ ಉಸಿರು ಎಳೆಯೋದಕ್ಕೂ ದೀಪಾವಳಿ ಹಬ್ಬ ಇರುವುದಕ್ಕೂ ಯಾವುದಕ್ಕೂ ಒಂದಕ್ಕೊಂದು ಸಂಬಂಧವಿಲ್ಲ ಅಣ್ಣ. ಅದು ಅಲ್ಲದೆ ಆ ದೇವರಿಗೆ ಹಾಗೆಲ್ಲ ನಿಂದಿಸಿ ಮಾತನಾಡಬಾರ್ದಣ್ಣ. ತಂಗ್ಯವ್ವ, ಸತ್ತು ಹೋದ ನನ್ನ ತಂದೆಯ ತಾಯಿಯ ನೆನಪಂದ್ರೆ ನನ್ನಲ್ಲಿ ಸೇಡಿನ ಕಿಡಿ ಪುಡಿದೇಳುತ್ತದೆ. ನಮ್ಮ ವಂಶಕ್ಕೆ ಬಿಡದೆ ಕಾಡುತ್ತಿರುವ ರುದ್ರೇಗೌಡನ ಚಂಡಾಡಬೇಕು ಅಂತ ನನ್ನ ತೋಳಲ್ಲಿ ರಚ್ಚಿದ್ದಾರೆ. ಮಾಡಲಿ, ಸತ್ತು ಹೋಗುವಾಗ ನನ್ನ ತಾಯಿ ನನ್ನಿಂದ ವಚನ ತೆಗೆದುಕೊಂಡ್ಲು. ನೋಡಪ್ಪ, ಯಾವುದೇ ಕಾರಣಕ್ಕೂ ನೀನು ಕೊಲೆಗಾರನಾಗಬಾರ್ದು. ನಿನ್ನ ಬೆನ್ನ ಹಿಂದೆ ಬಂದಿರೋ ನಿನ್ನ ತಂಗಿ ತಮ್ಮನನ್ನ ಚೆನ್ನಾಗಿ ಸಾಕು, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸು ಅಂತ ನನ್ನಿಂದ ವಚನ ತೆಗೆದುಕೊಂಡ್ಲು. ಅದಕ್ಕಾಗಿ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ಆ ರುದ್ರೇಗೌಡನನ್ನ ಅಣ್ಣ, ಸಣ್ಣ ಈ ಕಡೆನೆ ಬರ್ತಾ ಇದ್ದಾನೆ, ಸುಮ್ಮನೆ ಇತ್ತು. ನೋಡವ, ಏನೋ ವಿಚಾರದಾಗ ತಂಗ್ಯವ್ವ, ಇವತ್ತು ನಿನ್ನ ಹುಟ್ಟು ಹಬ್ಬ, ಅದನ್ನೇ ಮರೆತು ಬಿಟ್ಟಿದ್ದೀನಿ. ನೋಡವ, ಇಲ್ಲಿ ನಡೆದ ವಿಷಯ ನನ್ನ ತಮ್ಮನಿಗೆ ಯಾವತ್ತೂ ಹೇಳ್ಕೊಡ್ದು. ಯಾಕಂದ್ರೆ ಮೊದಲೇ ನನ್ನ ತಮ್ಮ ಕೋಪಿಷ್ಟ. ಸಿಟ್ಟಿನ ಬರ್ದಾಗ ಏನಾದ್ರೂ ಅನರ್ಥ ಮಾಡ್ಕೊಂಡ್ಬಿಟ್ಟಾನು. ಹಾ, ಎಲ್ಲ ಹೇಳ್ಬೇಡವ. ಎದ್ದು ಹೇಳ್ತಮ್ಮ, ಆ ಶ್ರೀರಾಮಚಂದ್ರನ ಹಿಂದೆ ಲಕ್ಷ್ಮಣ ಇದ್ದಂಗ ಈ ಕಲಿಯುಗದ ರಾಮನಿಗೆ ನೀನೇ ನನಗೆ ಸಾಗತ್ಯಪ್ಪ. ಆಗಲೇನ? ಕೆಲ ವರ್ಗದ ಜನರು ಮೇಲ್ವರ್ಗದ ಜನರಿಗೆ ತುಳಿಕೆ ಒಳಗಾಗುತ್ತಿದ್ದಾರೆ. ರಾಜಕೀಯ ಪುಡಾರಿಗಳು ಪುಂಡಾಟಿಕೆ ನಡೆಸುತ್ತಿದ್ದಾರೆ. ನರಕೀಯ ವಿಷ ಜಂತುಗಳು ನಮ್ಮ ರೈತರು ತಿನ್ನುವ ಅನ್ನದಲ್ಲಿ ವಿಷ ಬೆರೆಸುತ್ತಿದ್ದಾರನ್ನ ವಿಷ ಬೆರೆಸುತ್ತಾರೆ. ಅಂತವರಿಗೆ ಒದ್ದು ಬುದ್ಧಿ ಕಲಿಸಬೇಕಾದ್ರೆ ಆ ಕಾರ ಮಕಾರ ಉಪಾರ ಹೆಸರಿನಲ್ಲಿ ದುಷ್ಟರ ಸಂಹಾರಕ್ಕಾಗಿ ನಾನು ಪೊಲೀಸ್ ಅಧಿಕಾರಿ ಆಗಿವೇನಾ? ಇದು ನಿನ್ನ ಪಾದ ಮೇಲೆ ಅನುಕೂಲ. ತಂಗಿ, ನೀನು ಏನೋ ಯೋಚನೆ ಮಾಡ್ತಾ ನಿಂತಿರುವಲ್ಲ? ಏನು ಯೋಚನೆ ಇಲ್ಲಪ್ಪ. ನೋಡಪ್ಪ, ಇವತ್ತು ನಿನ್ನ ತಂಗಿಯ ಹುಟ್ಟು ಹಬ್ಬ, ಅದಕ್ಕಾಗಿ ನೀನು ಇನ್ನೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಣ್ಣ, ನಿನ್ನೆ ದಿನ ನನಗೆ ಗೊತ್ತಿತ್ತು ಇವತ್ತು ನನ್ನ ತಂಗಿ ಹುಟ್ಟಬ್ಬ ಎಂದು. ನೀನು ಕೊಟ್ಟ ಅಲ್ಪ ಸ್ವಲ್ಪ ಹಣದ ಉಳಿಸಿಕೊಂಡು ಸೀರೆಯನ್ನು ತಂದಿದೆ. ಅಮ್ಮ ತಂಗಿ, ತೆಗೆದುಕೊಂಬ. ಕೊಡಲ್ಲ, ನೀನೇನೇ ಕೊಟ್ಟರು ಕೂಡ ಅದು ನನಗೆ ಬಂಗಾರ ಇದ್ದಂತೆ ಅಣ್ಣ, ಬಂಗಾರ ಇದ್ದಂತೆ. ಕೇಕು ತಗೊಂಡ್ಬಂದ್ಯಾ? ಶಾನೆ ಬಾಳೈತ್ ನಮ್ಮನ್ನ. ತಂಗ್ಯವ್ವ, ನೀನು ಕೊಟ್ಟೆನ ಕೇಕಿಗೆ ರೊಕ್ಕ? ಇದು ಶಾನೆ ಆಯ್ತು ನಮ್ಮ. ನಾನೆಲ್ಲಿಂದ ಕೊಳ್ಳೆ ದುಡ್ಡನ್ನ ತೆಗೆದುಕೊಂಡು ಬಂದಾನೆ. ಬಾಳು ನೀರು ವರ್ಷ ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನೀನೇ ನಗು ದೇವರ ರೂಪ ನನಗೂ ನಗುತ್ತಾ ನಗುತ್ತಾ ಬಾಳು ನೀರು ವರ್ಷ ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ನಗುತ್ತಾ ನಗುತ್ತಾ ಬಾಳು ನೀನು
ಬೆಳಕು ಸುರಿಯುವುದು ಕನಸು ಜಿಗಿಯುವುದು ಸೂರ್ಯನಾದೋ ಜಾಲನಾದ ಬಾಣನಗಳಂತೆ ಹೃದಯವು ಚಂದ್ರನಿಂದು ಇಂದ್ರನಗಳಂತೆ ದೇವರು ಬಂದ ಸೃಷ್ಟಿಯ ಎಂದರುಣಗಳಂತೆ ನುಗುತ್ತಾ ನುಗುತ್ತಾ ಬಾಳು ನೀನು 100 ವರುಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶಿವ ನಿನಗೆ ಸಂತೋಷವೇ ಉಡುಗೊರೆಯು ಅಣ್ಣ ಇದೇ ಸಂತೋಷಕ್ಕಾಗಿ ಒಂದು ಹಾಡನ್ನಾದರೂ ಹಾಡೋಣ. ಹಾ ತಂಗಿ ಅಣ್ಣ ನನ್ ಇದು ಹಾಡ ಅಲ್ಲ ಹಂಗಾದ್ರ ಬಾ ಅಲ್ಲವ ಇದು. ಮತ್ತೇನಿದು ಇಷ್ಟೊತ್ತು ನೀನು ಹುಟ್ಟುಹಬ್ಬ ಸಲುವಾಗಿ ನಾವು ಹಾಡಿದೀವಿ. ಈಗ ಸಂತೋಷದಿಂದ ನನ್ನ ತಂಗಿ ಹಾಡ್ಲಿ ಅಂತ ಹೇಳಿದಾನೆ ಅವನು. ನಾವೆಲ್ಲರೂ ಸೇರಿ ಹಾಡೋಣ. ಹಾ ತಂಗಿ ಬಾಳಲ್ಲವೋ ನನಗೆ ಹಾಡಾಗದಿ ಸುಖ ಸಂತೋಷ ತುಂಬಿ ಮನ ನಲಿದಾಡದಿ ಬಾಳು ಹಾಯಾಗದಿ ಸುಖ ಸಂತೋಷ ತುಂಬಿ ಮನ ನಲಿದಾಡಿ ಬಾಳು ಹಾಯಾಡಿ ದೈವ ತಂದವರ ನಲ್ಲಲಿ ತಂಗಿಗೆ ದೈವ ತಂದವರ ನಲ್ಲಲಿ ತಂಗಿಗೆ ನನ್ನ ಬಂಗಾರ ದಂತ ತಂಗಿ ಬಾಳಲ್ಲವು ನಗೆ ಹಾಡಾಗಡಿ ಎಣ್ಣೆ ಹಚ್ಚಿ ನೀರು ಹಾಕಿ ರೇಷ್ಮೆ ಸೀರೆ ಉಡಿಸಿ ನಾನು ನಲಿವೆ ಕುಂಕುಮ ಹಚ್ಚಿ ಅಕ್ಷರ ಹಾಕಿ ಹೂವ ಮುಡಿಸಿ ನಿನಗೆ ಮೈಯ ಮರೆವೆ ತಂಗಿ ನಿಲ್ಲಲು ಸರಿ ಕನ್ನಡ ಪಂಚನೆ ಮಲಗಿಸಿವೆ ಪಕ್ಕದ ಕುಳಿತು ಜೋಗುಳಾಡಿ ಗಾಡಿ ಬೀಸಿವೆ ನಾ ಗಾಡಿ ಬೀಸಿವೆ ನನ್ನ ಬಂಗಾರ ದಂತ ತಂಗಿ ಬಾಳಲ್ಲವು ನಗೆ ಹಾಡಾಗಡಿ ಸುಖ ಸಂತೋಷ ತುಂಬಿ ಮನ ನಲಿದಾಡಿ ಬಾಳು ಹಾಯಾಗಡಿ ದೈವ ತಂದವರ ನಲ್ಲಲಿ ತಂಗಿಗೆಂದು ದೈವ ತಂದವರ ನಲ್ಲಲಿ ತಂಗಿಗೆಂದು ನನ್ನ ಬಂಗಾರ ದಂತ ತಂಗಿ ಬಾಳಾಗಡಿ ನಗೆ ಹಾಡಾಗಡಿ ಬನ್ನಿ ಸಿಹಿ ಅಡಿಗೆ ಮಾಡ್ತೀನಿ, ಊಟ ಮಾಡೋರಂತೆ. ಆಯ್ತು ನಡಿಯಮ್ಮ. ನಿಂಗೆ ಭಾಳ ಹಶು ಆಗೈತೆ, ನನಗೆ ಗೊತ್ತಾಗೈತೆ. ನಡಿ ಬಾ. ಹೊತ್ತ ಬ್ಯಾಡಿ ಹುಡುಗಿಯರ ಬೆಣ್ಣ ಹತ್ತಿ ಹಾಕಿರಿ ಸಣ್ಣ ಕೊಡಗೊಮ್ಮೆ ಕೊಡೆತ